Dear students, understand this is very important problem. Very important problem. You should understand. ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. Read the question. What is the question there? Find the three numbers in GP whose sum is 31/5 and product is 1 ಅಂತ ಕೇಳಿದ್ದಾರೆ. 3 numbers ಅಂತ ಹೇಳಿದ್ದಾರೆ. ಯಾವ್ಯಾವು ಅಂತ ಹೇಳಿದ್ದಾರೆ? ಹೇಳಿಲ್ಲ. So any 3 terms ಅಂದಾಗ ಯಾವಾಗಲೂ let the 3 terms are ಮಕ್ಕಳ ಎನಿ 3 ಟರ್ಮ್ಸ್ ಅಂದಾಗ ಹ್ಯಾವ್ ಟು ಟೇಕ್ ಇಟ್ ಆಸ್ a by r a r. ಸೊ ಗಮನ ಇಟ್ಟು ಕೇಳಿಸ್ಕೋಬೇಕು. ಎನಿ 3 ಟರ್ಮ್ಸ್ ಆಫ್ GP is taken as a by r a r. ಮಿಡ್ಲ್ ಟರ್ಮ್ a ಇರುತ್ತೆ, ಈ ಕಡೆ a into r, ಈ ಕಡೆ a divided by r ಇರುತ್ತೆ. ಈಗ ಅವನೇನು ಕೊಟ್ಟಿದ್ದಾರೆ, ಸಮ್ ಈಸ್ 31/5, ಸಮ್ಮು 31/5 ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಈಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸಮ್ ಕೊಟ್ಟಿದ್ದಾರೆ, ಆಮೇಲೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಈಸಿ ಮಾಡ್ಕೋಬೇಕಾದ್ರೆ ಇಲ್ಲಿ ಫಸ್ಟ್ ನಾನು ಪ್ರಾಡಕ್ಟ್ನ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಗಿವನ್ 1 by 1 ಬರ್ಕೋಣ. ಗಿವನ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 1. ಪ್ರಾಡಕ್ಟ್ ಅಂದ್ರೆ ಏನು? ಇವು ಮೂರನ್ನು ಮಲ್ಟಿಪ್ಲೈ ಮಾಡೋದು ಅಂತ. a by r ಇಂಟು a ಇಂಟು a r ಇಸ್ ಈಕ್ವಲ್ ಟು 1. r r ಕ್ಯಾನ್ಸಲ್ ಆಯ್ತಾ? a ಇಂಟು a ಇಂಟು a ಏನಾಯ್ತಪ್ಪ? a ಕ್ಯೂಬ್ ಇಸ್ ಈಕ್ವಲ್ ಟು 1. ಸೊ ಹಾಗಾದ್ರೆ a ಇಸ್ ಈಕ್ವಲ್ ಟು 1 ನ 1 ಕ್ಯೂಬ್ ಅಂತ ಬರೀಬೋದಾ? ಸೊ a ಇಸ್ ಈಕ್ವಲ್ ಟು 1 ಬಂತು. ಇನ್ನು r ಕಂಡುಹಿಡಿಯಲೇಬೇಕಲ್ಲ, ಇನ್ನೊಂದು ಕಂಡೀಷನ್ ಕೊಟ್ಟವನು ಏನೋ, ಸಮ್ ಈಸ್ ಈಕ್ವಲ್ ಟು 31/5. ಮಕ್ಕಳ ಇಲ್ಲಿ ನೋಡಿ, ಸಮ್ ಅಂದ್ರೆ ಏನು? ಬಡದ ಸಮ್ಮಿಯ ಈ ಮೂರು ಟರ್ಮ್ನ ಸಮ್ ಮಾಡಿ ಅಂತ. a by r ಪ್ಲಸ್ a ಪ್ಲಸ್ a r ಇಸ್ ಈಕ್ವಲ್ ಟು 31/5. ಬಟ್ a ವ್ಯಾಲ್ಯೂ ಎಷ್ಟು? 1. a ವ್ಯಾಲ್ಯೂ 1 ಕೊಡೋಣ. 1 by r ಪ್ಲಸ್ 1 ಪ್ಲಸ್ 1 ಇಂಟು r ಅಂದ್ರೆ r ಇಸ್ ಈಕ್ವಲ್ ಟು 31/5. ನಾವು ಹ್ಯಾವ್ ಟು ಟೇಕ್ LCM. ಇದ್ರ ಕೆಳಗಡೆ ಏನು ಇಲ್ಲ ಅಂದ್ರೆ 1, ಏನು ಇಲ್ಲ ಅಂದ್ರೆ 1. LCM r 1 ಗೆ r LCM ಯಾವುದು? r. 1 ಪ್ಲಸ್ r ಸ್ಕ್ವೇರ್ ಇಸ್ ಈಕ್ವಲ್ ಟು 31/5. ಮಕ್ಕಳ ಈಗೇನು ಮಾಡ್ಬೇಕು ನಾವು? ಹಾಗಾದ್ರೆ ಈಗೇನು ಮಾಡ್ಬೇಕು ಗೊತ್ತಿದೆಯಾ ನಿಮಗೆ? ಸೊ ಕ್ರಾಸ್ 5 ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ, r ನ ಅಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಪ್ಲಸ್ 5r ಪ್ಲಸ್ 5r ಸ್ಕ್ವೇರ್ ಇಸ್ ಈಕ್ವಲ್ ಟು 31r. ಒಂದ್ ಕಡೆ r ಬರ್ಕೋಣ. ಇಲ್ಲಿ ನೋಡಿ, 5r ಸ್ಕ್ವೇರ್ ಪ್ಲಸ್ 5r ಮೈನಸ್ 31r ಪ್ಲಸ್ 5 ಇಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿದ್ರೆ 5r ಸ್ಕ್ವೇರ್ 5r ಮೈನಸ್ 31r ಇಸ್ ಮೈನಸ್ 26r ಪ್ಲಸ್ 5 ಇಸ್ ಈಕ್ವಲ್ ಟು 0. ಮಕ್ಕಳ ನೋಡಿ ಏನಿದೆ ನೋಡಿ. ಸೊ 5r ಸ್ಕ್ವೇರ್ ಮೈನಸ್ 26r ಪ್ಲಸ್ 5 ಇಸ್ ಈಕ್ವಲ್ ಟು 0. ಹೇಗೆ ಮಾಡಬೇಕು? ಮಲ್ಟಿಪ್ಲೈ ಮಾಡಿದ್ರೆ 25 ಬರಬೇಕು, ಅಡಿಷನ್ ಮಾಡಿದ್ರೆ ಮೈನಸ್ 26 ಬರಬೇಕು. ಹಾಗಾದ್ರೆ ಆನ್ಸರ್ ಯಾವುದು? 25 ಮತ್ತೆ 1 ಮಾಡ್ಕೋಬೋದಾ? 5r ಸ್ಕ್ವೇರ್ ಮೈನಸ್ 25r ಮೈನಸ್ 1r ಪ್ಲಸ್ 5 ಇಸ್ ಈಕ್ವಲ್ ಟು 0. ಫ್ಯಾಕ್ಟರೈಸೇಷನ್. ಸೊ 5r ಕಾಮನ್ ತಗೋಬಹುದು ನೋಡಿ. 5r ಕಾಮನ್ ತಗೊಂಡ್ರೆ r ಮೈನಸ್ ವಾಟ್ 5 ಮೈನಸ್ 1 ಕಾಮನ್ ತಗೊಂಡ್ರೆ r ಮೈನಸ್ 5 ಇಸ್ ಈಕ್ವಲ್ ಟು 0. therefore r minus 5 into 5r minus 1 is equal to 0. therefore r is equal to 5 or 5r is equal to 1, then r is equal to 1/5. but a value 1 ಮಾತ್ರ, r ಗೆ 2 ವ್ಯಾಲ್ಯೂಸ್ ಬಂದಿದೆ. ಈಗ ನಮ್ಗೆ ಏನು ಕೇಳಿದ್ರೆ ಫೈಂಡ್ ದ 3 ನಂಬರ್ಸ್ ಅಲ್ವಾ ಕೇಳಿರೋದು. 3 ನಂಬರ್ಸ್ ಆರ್ ಯಾವ್ಯಾವ 3 ನಂಬರ್ಸ್? a by r ಆಮೇಲೇನು a ಆಮೇಲೇನು ar. ಕೇಸ್ 1 ಏನು ಹೇಳ್ತಾ ಇದೆ? a is equal to 1, r is equal to 5. a value 1, r value 5. that implies 1/5 comma 1 comma 1 into 5, that is equal to 1/5 comma 1 comma 5. ಕೇಸ್ 2 ಏನು ಹೇಳುತ್ತೆ? a is equal to 1 but r is equal to what? 1/5. that implies 1 divided by r ಜಾಗದಲ್ಲಿ 1/5 comma 1 comma 1 into 1/5. that is equal to this 5 goes off, 5/1 nothing but 5 comma 1 comma 1/5. this the problem. ಅರ್ಥ ಮಾಡ್ಕೊಳ್ಳಿ. ನೋಡಿ ಇನ್ನೊಂದ್ಸಲಿ ನೀಟಾಗಿ ನೋಡಿಪ್ಪ, ನೀಟಾಗಿ ನೋಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ನೀಟಾಗಿ ನೋಡಿ. ನೋಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ.
ಏನಂತ ಇದೆ? Find the three numbers in GP whose sum is 39. Whose sum is what? 39 and product is 729. ನೋಡ್ಕೊಂಡಾಗಾದ್ರೆ ಸೊ ಲೆಟ್ ದ ತ್ರೀ ನಂಬರ್ಸ್ ಆರ್ ಎ ಬೈ ಆರ್ ಎ ಆರ್. ನಾನು ಆಗ್ಲೇ ಹೇಳಿದೆ ನಿಮಗೆ ಸಮ್ಮು ಮತ್ತೆ ಪ್ರಾಡಕ್ಟ್ ಕೊಟ್ಟಾಗ ಫಸ್ಟ್ ಪ್ರಾಡಕ್ಟ್ ನ ಕನ್ಸಿಡರ್ ಮಾಡ್ಬಿಡಿ, ಈಸಿಯಾಗಿ ಬರುತ್ತೆ ಅಂತ. ಸೊ ಗಿವನ್ ಬರ್ಕೋತಾ ಇದ್ದೀನಿ, ನೀಟಾಗಿ ನೋಡಿ. ಗಿವನ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 729. ಓಕೆ, 729 ಪ್ರಾಡಕ್ಟ್ ಅಂದ್ರೆ ಏನು? ಎ ಬೈ ಆರ್ ಇಂಟು ಎ ಆರ್ ಇಸ್ ಈಕ್ವಲ್ ಟು 729. ಸೊ ಆರ್ ಆರ್ ಕ್ಯಾನ್ಸಲ್ ಆಯಿತು. ಎ ಕ್ಯೂಬ್ ಇಸ್ ಈಕ್ವಲ್ ಟು 729 ನ ಪವರ್ 3 ನಲ್ಲಿ ಬರೀಬೇಕು. 729 ನ ಪವರ್ 3 ನಲ್ಲಿ ಬರೀಬೇಕು. ಪವರ್ 3 ನಲ್ಲಿ ಅಂದ್ರೆ ನೋಡಿ ಎಷ್ಟು ಬರೀಬಹುದು? ಪವರ್ 3 ನಲ್ಲಿ ಯಾವ್ದು ಬರೀಬೇಕು? 9 ಕ್ಯೂಬ್ ಬರೀಬಹುದು ನೋಡಿ. ವಿ ಕ್ಯಾನ್ ರೈಟ್ 9 ಕ್ಯೂಬ್. therefore a is equal to 9. ಮುಗಿದೋಯ್ತು. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಪ್ರಾಡಕ್ಟ್ is equal to, what is that product is? Product is given by 39 ಅಂತ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಅಂದ್ರೆ ಏನು? ಸಾರಿ, ಪ್ರಾಡಕ್ಟ್ ಅಲ್ಲ, ಸಮ್ ಈಸ್ 39 ಅಲ್ವಾ? ಪ್ರಾಡಕ್ಟ್ ಆಯ್ತು, ಸಮ್ ಈಸ್ 39. ಸಮ್ ಅಂದ್ರೆ ಎ ಬೈ ಆರ್ ಪ್ಲಸ್ ಎ ಆರ್ ಇಸ್ ಈಕ್ವಲ್ ಟು 39. ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎ ಬೈ ಆರ್ ಅಂದ್ರೆ 9 ಬೈ ಆರ್ ಪ್ಲಸ್ 9 ಆರ್ ಇಸ್ ಈಕ್ವಲ್ ಟು 39. ಎಲ್ ಸಿ ಎಂ ತಗೋಣ. ಯಾವ್ದು ಎಲ್ ಸಿ ಎಮ್? ಆರ್. ಏನಾಯ್ತು? 9 ಪ್ಲಸ್ 9 ಆರ್ ಪ್ಲಸ್ 9 ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 39. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬಾ. ಏನಾಯ್ತು ಹಾಗಾದ್ರೆ? 9 ಪ್ಲಸ್ 9 ಆರ್ ಪ್ಲಸ್ 9 ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 39 ಆರ್. ಎಲ್ಲ ಒಂದು ಕಡೆ ತಗೊಳ್ಳಿ. 9 ಆರ್ ಸ್ಕ್ವಯರ್ ಪ್ಲಸ್ 9 ಆರ್ ಮೈನಸ್ 39 ಆರ್ ಪ್ಲಸ್ 9 ಇಸ್ ಈಕ್ವಲ್ ಟು 0. 9 ಆರ್ ಸ್ಕ್ವಯರ್ ಮೈನಸ್ 30 ಆರ್ ಪ್ಲಸ್ 9 ಇಸ್ ಈಕ್ವಲ್ ಟು 0. ಓಕೆ, ಸಿಂಪಲ್ ಆಗಿ ಬರುತ್ತೆ, ಗಮನ ಇಟ್ಟು ಕೇಳಿಸ್ಕೋಬೇಕು. ಈಗ ಇದನ್ನ ಫ್ಯಾಕ್ಟರೇಷನ್ ಮಾಡ್ಕೋಬೇಕು. ಹೇಗೆ ಫ್ಯಾಕ್ಟರೇಷನ್ ಮಾಡ್ಕೋಬೇಕು ಅಂದ್ರೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ 9 81 ಬರಬೇಕು. ಸಮ್ ಮಾಡಿದ್ರೆ ಮೈನಸ್ 30 ಬರಬೇಕು. 27 3 ಮಾಡ್ಕೋಬೋದಾ ನೋಡಿ? 27 3 ಮಾಡ್ಕೋಬೋದಾ? 27 3 ಹೇಗೆ ಮಾಡ್ಕೋತೀವಿ ನೋಡಿ. ಹಾಗಾದ್ರೆ 9 ಆರ್ ಸ್ಕ್ವಯರ್ ಮೈನಸ್ 27 ಆರ್ ಮೈನಸ್ 3 ಆರ್ ಪ್ಲಸ್ 9 ಇಸ್ ಈಕ್ವಲ್ ಟು 0. 9 ಆರ್ ಕಾಮನ್ ತಗೊಂಡ್ರೆ ಯು ವಿಲ್ ಗೆಟ್ ಆರ್ ಮೈನಸ್ 3. ಮೈನಸ್ 3 ಕಾಮನ್ ತಗೊಂಡ್ರೆ ಆರ್ ಮೈನಸ್ 3 ಇಸ್ ಈಕ್ವಲ್ ಟು 0. ದಟ್ ಯು ವಿಲ್ ಗೆಟ್ ಆರ್ ಮೈನಸ್ 3 ಇಂಟು 9 ಆರ್ ಮೈನಸ್ 3 ಇಸ್ ಈಕ್ವಲ್ ಟು 0. ಹಾಗೆ ಹೇಳಿ, ಆರ್ ಇಸ್ ಈಕ್ವಲ್ ಟು 3. ಆರ್ ಇಸ್ ಈಕ್ವಲ್ ಟು 3/9 ಅಂದ್ರೆ 1/3 ಬರುತ್ತೆ. ಮಾಡ್ಬೋದಾಗಾದ್ರೆ ಒಂದೊಂದಕ್ಕೆ 3 ನಂಬರ್ಸ್ ಆರ್ ಎ ಬೈ ಆರ್ ಎ ಆರ್. ವೆನ್ ಆರ್ ಇಸ್ ಈಕ್ವಲ್ ಟು ಎಷ್ಟಪ್ಪ? ಆರ್ ಇಸ್ ಈಕ್ವಲ್ ಟು 9 ಮತ್ತೆ ಆರ್ ಇಸ್ ಈಕ್ವಲ್ ಟು 3. ಸೊ ಎ ಇಸ್ ಈಕ್ವಲ್ ಟು 9, ಆರ್ ಇಸ್ ಈಕ್ವಲ್ ಟು 3. ಸಬ್ಸ್ಟಿಟ್ಯೂಷನ್ ಮಾಡಾಗಾದ್ರೆ 9/3 ಆಗುತ್ತಾ? ಸಬ್ಸ್ಟಿಟ್ಯೂಷನ್ ಮಾಡಿ ಹಾಗಾದ್ರೆ ಏನಾಯ್ತು? 9/3 9 ಇಂಟು 3 ದಟ್ ಈಸ್ ಈಕ್ವಲ್ ಟು 3, 9, 27. ನೆಕ್ಸ್ಟ್, ವೆನ್ ಎ ಇಸ್ ಈಕ್ವಲ್ ಟು 9 ಬಟ್ ಆರ್ ಇಸ್ ಈಕ್ವಲ್ ಟು ವಾಟ್? 1/3 ಏನಾಗುತ್ತೆ? ಸೊ ದಟ್ ಬಿಕಮ್, ಸಿಂಪ್ಲಿಫೈ ಮಾಡಿ, 9 ಡಿವೈಡೆಡ್ ಬೈ 1/3, 9 ಇಂಟು 1/3. ದಿಸ್ 3 ಗೋಸ್ ಅಪ್. 9 3s are 27, 9 3 3s ಹೋಗುತ್ತೆ 3. ದಿಸ್ ಇಸ್ ವಾಟ್. ಹಾಗಾದ್ರೆ ಸಮ್ಮು ಮತ್ತೆ ಪ್ರಾಡಕ್ಟ್ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಆಗಿದೆಯಪ್ಪ? ಗೊತ್ತಾಗಿದೆಯನ್ರು? ಹೇಳ್ರಪ್ಪ, ಗೊತ್ತಾಗಿದೆ ಅಂದ್ರೆ ನೋಡ್ರು. ಇನ್ನೊಂದ್ಸಲಿ ನೋಡ್ಕೊಳ್ಳಿ ಕ್ವಶನ್ ಹೇಗಿದೆ ಅಂತ. ಓಕೆ, shall I rub it? ಓಕೆ, ಈ ಥರ ಪ್ರಾಬ್ಲಮ್ಸ್ ಬಂದಾಗ ನೀಟಾಗಿ ಕೀನ್ ಅಬ್ಸರ್ವೇಷನ್ ಮಾಡಬೇಕು. ನೀವು ಮಾಡ್ತೀರಂದ್ರಪ್ಪ? ನೆಕ್ಸ್ಟ್ ಕ್ವಶನ್ ನೋಡೋಣ, ಏನಿದೆ ನೆಕ್ಸ್ಟ್ ಕ್ವಶನ್ ಅಂತ ನೋಡೋಣ ಬೇಡವಾ? ನೋಡಬೇಕು.
ಸಮ್ ಆಫ್ ಫಸ್ಟ್ 8 ಎಲಿಮೆಂಟ್ಸ್. ನೋಡಿ ಇದು ಕಾನ್ಸೆಪ್ಟ್ ಬೇರೆ ಚೇಂಜ್ ಆಯಿತು. ಸಮ್ ಆಫ್ ಫಸ್ಟ್ 8 ಎಲಿಮೆಂಟ್ಸ್ ಆಫ್ GP is 5 times the sum of the first 4 term. First 4 term, find the common ratio. ಓಕೆ ಮಕ್ಕಳ, ಇಲ್ಲಿ ಗಮನ ಕೊಡಿ. ಏನು ಕೊಟ್ಟಿದ್ದೇನೆ ನಾನು ಡಿಟೇಲ್ ಆಗಿ ಹೋಗ್ತೀನಿ, ಗಮನ ಕೊಡಿ. ನೀವು ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಬ್ರೈನ್ ಆಗಿ ಬರ್ಕೋಬೇಡಿ. ಏನು ಕೊಟ್ಟಿದ್ದಾನೆ? ಸಮ್ ಆಫ್ ಫಸ್ಟ್ 5 ಟರ್ಮ್ ಗಿವನ್ ಸಮ್ ಆಫ್ ಫಸ್ಟ್ 8 ಎಲಿಮೆಂಟ್ ಅಂದ್ರೆ S8 ಇಸ್ ಈಕ್ವಲ್ ಟು 5 ಟೈಮ್ಸ್ ಅಂದ್ರೆ 5 ಇಂಟು ಸಮ್ ಆಫ್ ದ ಫಸ್ಟ್ 4 ಟರ್ಮ್ ಅಂದ್ರೆ ಏನು S8. ಸೊ ಇಲ್ಲಿ S8 ಇದು 5 ಟೈಮ್ಸ್ ದ ಸಮ್ ಆಫ್ ದ ಫಸ್ಟ್ 4 ಟರ್ಮ್ಸ್ ಅಂದ್ರೆ S4. ಮಕ್ಕಳ SN ಗೆ ಫಾರ್ಮುಲಾ ಕಾಮನ್ ರೇಷಿಯೋ ಗೊತ್ತಿಲ್ವಲ್ಲ? ಗೊತ್ತಿಲ್ಲ ಅಂದಾಗ SN is equal to A into 1 minus R power n divided by 1 minus R ಹಾಕೋಬೇಕು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? S8 ಅಂದ್ರೆ ಏನಾಯ್ತು? A into ಹೇಳ್ಬೇಕು 1 minus R power n. R ಅಂದ್ರೆ ಗೊತ್ತಿಲ್ಲ, R power n ಅಂದ್ರೆ ಎಷ್ಟು? 8 divided by 1 minus R is equal to 5 into S4 ಅಂದ್ರೆ ಏನಾಯ್ತು? A into 1 minus R power 4 divided by 1 minus R. ಹೋಗುತ್ತಾ ನೋಡಿ ಇವೆರಡು? 5 ಹೋಗುತ್ತಾ? ಹಾಗಾದ್ರೆ ಏನಾಯ್ತು? 1 minus R power 8 is equal to 5 into 1 minus R power 4. ಸಿಂಪ್ಲಿಫೈ ಮಾಡೋಣ. 1 minus R power 8 is equal to 5 minus 5 R power 4. ಒಂದು ಕಡೆ ತಗೋಣ ಮಕ್ಕಳ, ಒಂದು ಕಡೆ ತಗೋಣ. ಸೊ ಒಂದು ಕಡೆ ತಗೊಂಡ್ರೆ ಏನಾಯ್ತು? ಸೊ 5 R power 4 minus R power 8 is equal to 5 minus 1. ಸೊ ಇವೆರಡರಲ್ಲೂ R power 4 ಕಾಮನ್ ತಗೋಬೋದು. R power 4 ಕಾಮನ್ ತಗೊಂಡ್ರೆ 5 minus R power 4 is equal to ಎಷ್ಟು ಬಂತು? 4. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ನಾವು ಏನು ಮಾಡ್ಬೋದು ಹಾಗಾದ್ರೆ? ವಾಟ್ ಇಸ್ ದ ಕ್ವಶನ್ ಕರೆಕ್ಟ್ ಆಗಿದೆಯಾ? ಸಮ್ ಆಫ್ ದ ಫಸ್ಟ್ 8 ಎಲಿಮೆಂಟ್ಸ್ ಆಫ್ ಎ GP is 5 times the sum of the first 4 elements. Find the common ratio ಅಂತ ಕೇಳಿದ್ದಾರೆ. ಕಾಮನ್ ರೇಷಿಯೋ ಅಂದರೆ R ಕಂಡುಹಿಡಿಬೇಕು. ಏನು ಮಾಡೋಣ ಹಾಗಾದ್ರೆ? R ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೋದಪ್ಪ? ಸೊ ನೋಡಿ ಹಾಗಾದ್ರೆ S8 ಬರ್ಕೊಂಬಿಟ್ಟೆ, ಫಾರ್ಮುಲಾ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಹೋಯ್ತು 1 minus R power 8 is equal to 5 into this one. 1 minus R power 8 is equal to 5 minus 5 R power 4. ನೋಡಿ ಏನು ಮಾಡ್ಬೋದು? ನೋಡಿ ಯೋಚನೆ ಮಾಡಿ. ಸೊ ಅಲ್ಲಿಗೆ 5 R power 4 minus R power 8 is equal to 5 minus 1 4 ಆಯಿತು. ಈಗ ಒಂದು ಕೆಲಸ ಮಾಡೋಣ ಸಿಂಪಲ್ ಆಗಿ, ನಾನು ಹೇಳ್ದಂಗೆ ಕೇಳಿ. R power 4 into 5 minus R power 4, 4ನ 2 into 2 ಅಂತ ಬರ್ಕೋಬೋದು. ಹಾಗಾದರೆ this is equal to this, this is equal to this. ಹಾಗಾದ್ರೆ ಏನಾಯ್ತು ನೋಡಿ? ಹಾಗಾದರೆ ದಟ್ ಮೀನ್ಸ್ R power 4 is equal to 2, or 5 minus R power 4 is equal to 2 ಆಯಿತು. ಸೊ R power 4 is equal to 2 ಅಂದರೆ ಗಮನ ಕೊಡಿ, R is equal to plus or minus 4th root of 2. ನಥಿಂಗ್ ಬಟ್ Rಗೆ ರೂಟ್ 2 ಕೊಡ್ಬೋದು, ಮೈನಸ್ ರೂಟ್ 2 ಕೊಡ್ಬೋದು. R is equal to plus or minus root 2 ಆಯಿತು. ಗೊತ್ತಾಯ್ತಲ್ರಪ್ಪ? ಪ್ಲಸ್ ಆರ್ ಮೈನಸ್ ರೂಟ್ 2 ಅಂದರೆ ಇಲ್ಲಿ ನೋಡ್ರೋ, ಇಲ್ಲಿ R power 4 2 ಬರಬೇಕಾದ್ರೆ Rಗೆ ರೂಟ್ 2 power 4 ಕೊಟ್ಟರು ಬರುತ್ತೆ. ಓಕೆ, ನಥಿಂಗ್ ಬಟ್ ಒಂದು ಕೆಲಸ ಮಾಡೋಣ,
ಸಿಂಪಲ್ ಆಗಿ ಇನ್ನೊಂದು ಕೆಲಸ ಮಾಡಿಬಿಡೋಣ, ನನ್ನ ಕೆಲಸ ಮಾಡಿಬಿಡೋಣ. ಓಕೆ, ಸೊ ಇನ್ನೊಂದು ಕೆಲಸ ಮಾಡೋಣ. ಸಾರಿ ಅಬೌಟ್ ದಿಸ್. ಸಿಂಪಲ್ ಮಾಡ್ಕೋತೀನಿ. ಇನ್ನು ಏನು ಸಿಂಪಲ್ ಮಾಡ್ಕೋಬೋದು? ಆರ್ ಪವರ್ 4 ಇಂಟು 5 ಮೈನಸ್ ಆರ್ ಪವರ್ 4 ಇಸ್ ಈಕ್ವಲ್ ಟು 4 ಇಂಟು 1 ಅಂತ ಬರೆದ್ಬಿಡೋಣ. ಇನ್ನೂ ಸಿಂಪಲ್ ಮಾಡ್ತಾಯಿದ್ದೆ, ನಿಮ್ಗೆ ಅರ್ಥ ಆಗಲಿಲ್ಲ ಅಷ್ಟೇ. ಸೊ ದೇರ್ ಫೋರ್ ಏನಾಯಿತು? ಆರ್ ಪವರ್ 4 ಇಸ್ ಈಕ್ವಲ್ ಟು 4 ಆಯಿತು. 5 ಮೈನಸ್ ಆರ್ ಪವರ್ 4 ಇಸ್ ಈಕ್ವಲ್ ಟು 1 ಆಯಿತು. ಹೀಗೆ ಮಾಡ್ಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4th ರೂಟ್ ಆಫ್ 4. ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ 4ನ 2 ಸ್ಕ್ವೇರ್ ಅಂತ ಬರಿಬೋದು. ಸೊ ದಟ್ ಬಿಕಮ್ ರೂಟ್ 2 ಉಳ್ಕೊಳ್ಳುತ್ತೆ ನಮಗೆ. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲೇ ಮೈನಸ್ ಆರ್ ಪವರ್ 4 ಇಸ್ ಈಕ್ವಲ್ ಟು 1 ಮೈನಸ್ 5. ಮೈನಸ್ ಆರ್ ಪವರ್ 4 ಇಸ್ ಈಕ್ವಲ್ ಟು 1 ಮೈನಸ್ 5 ಅಂದರೆ ಎಷ್ಟಾಗುತ್ತೆ? ಮೈನಸ್ 4 ಹೊರಟೋಗುತ್ತೆ. ಸೊ ದಟ್ ಬಿಕಮ್ ಆರ್ ಪವರ್ 4 ಇಸ್ ಈಕ್ವಲ್ ಟು 4. ದೆನ್ ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 2 ಆಗುತ್ತೆ. ಅದು ಒಂದು ಕೇಸು ಹಾಕ್ಬೋದಾಗಾದ್ರೆ. ಸೊ ದೇರ್ ಫಾರ್ ದ ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 2 is a solution. Keep in mind, right? Thank you.